ನಮಗೆ ಅದರದ್ದು ಏನು ಚಿಂತೆ ಇಲ್ಲ, ಮನೆ ಕಡೆ ಎಲ್ಲ ಆಗಿದೆ. ಏನು ನಮಗೆಲ್ಲ ರೀತಿಯಿಂದ ನಾನು 5,000 ಪಗಾರ ತಗೋತಿದ್ದೆ ಟೀಚರ್ ಆದಾಗ, ಇಲ್ಲಿ ಬಂದು 50,000 ತಗೊಳಾಗತ್ತಿದ್ದೆ. ಸರ್ ಇವಾಗ ಮಕ್ಕಳೆಲ್ಲ ಎಜುಕೇಶನ್ ಮುಗಿಸಿ ಎಲ್ಲ ಆರಾಮಾಗಿ ಸೆಟಲ್ ಆಗಿದ್ದಾರೆ. ಮುಂದೆ ನಿಮ್ಮ ರಾಜಕೀಯ ಲೈಫ್ ಅನ್ನ ಯಾರು ಸರ್ ಕಂಟಿನ್ಯೂ ಮಾಡೋದು? ರಾಜಕೀಯ ವಾರಸ್ತಾರ ನಮ್ಮ ಮನೆಯಲ್ಲಿ ರಾಜಕೀಯ ವಾರಸ್ತಾರ ಯಾರಿಲ್ಲ. ದೊಡ್ಡ ಮಗ ಇದ್ದ ಒಂದ್ಸರಿ ಗ್ರಾಜುಯೇಟ್ ಎಲೆಕ್ಷನ್ ನಿಂತ ಸೋತ, ನಮಸ್ಕಾರ ನಿಮ್ ರಾಜಕೀಯ ಬರುದು ಅಂತ ಬಿಟ್ಬಿಟ್ಟ. ಎರಡನೇದಂತ ಅಮೆರಿಕದ ಇಲ್ಲೇ ಅದ ಮನೆಯಲ್ಲಿ, ಅವಂತೂ ಯಾರ ನನ್ನ ರಾಜಕೀಯವ್ರು ಬಂದ್ರೆ ಒಳಗೋಕ್ ಅದ್ ಹಾಕೊಂಡ್ ಕುಂದಿರ್ತಾನ. ಮುಗಿತು ರಾಜಕೀಯ ನಮ್ಮ ಮನೆಯಿಂದ, ನಮ್ಮಿಂದ ಎಂಡ್. ಏನ್ ದೊಡ್ಡ ಏನ ಮನಸ್ಸು ಮಾಡಿದಾಕದೆ ಮನಸ್ಸು ಮಾಡಲ್ಲ. ಅದು ಇಲ್ಲಿಂದ ರಾಜಕೀಯ ಮುಗೀತಿ ಅಂತ ಒಂದು. ಆಮೇಲೆ 3 ಮಕ್ಕಳು ಅದಾರಲ್ಲ, 3 ಮಕ್ಕಳಿಗೆ ಎಲ್ಲ ಹೆಣ್ಣ ಗಂಡಿಲ್ಲ ಇಲ್ಲ. ಈಗಿನ ಅವ ಬರ್ಬೇಕು ಬಂದ್ರೆ ಅದು ಏನಾಗುತ್ತೆ ಅದು ಗೊತ್ತಿಲ್ಲ. ಬಟ್ ಈಗಿನ ನನ್ನ ಇದಕ್ಕ ನಮ್ಮ ಮಕ್ಕಳ ಇದಕ್ಕ ರಾಜಕೀಯ ಮೇಲೆ ಯಾರು ಬರ್ಲಿಕ್ಕಿಲ್ಲ ಅಂತ ನನ್ನ ಅನಿಸ್ತದೆ. ಬೈ ಚಾನ್ಸ್ ಏನಾರು ಬಂದು ದೊಡ್ಡವ ಏನಾರು ಒಂದಿಟ್ಟು ಮನಸ್ಸು ಮಾಡಿದ್ರೆ ಬರ್ಬೋದು, ನಮ್ಮ ಹೆಸರು ಮೇಲೆ ಬರ್ಬೋದು. ನಿಮ್ಮ ಎಜುಕೇಶನ್ ಎಲ್ಲ ಏನು ಸರ್? ಎಲ್ಲಿ ಓದಿದ್ದು? ಹೆಂಗಿತ್ತು ಕಾಲೇಜ್ ಲೈಫ್? ನಾನು ಪ್ರೈಮರಿ ಅನ್ನ ನಮ್ಮೂರಲ್ಲಿ ಓದಿನಿ, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮುಧೋಳ ತಾಲೂಕ್ ಎಡಹಳ್ಳಿ. ಅದೇ ಆ ಸ್ಕೂಲ್ ನಾ ಹೇಳಿದ್ನ ಅಲ್ಲೇ. ಹೈಸ್ಕೂಲ್ ಮುಧೋಳ, ಗ್ರಾಜುಯೇಷನ್ BA ನಾನು. ಗ್ರಾಜುಯೇಷನ್ ಇದು ಯಾವುದು ನಮ್ಮ ಕಾಡ್ಸಿದ್ದೇಶ ಆಡ್ಕಾಲ ಹುಬ್ಳಿ. ಆಮೇಲೆ BPEd ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿ, ಮಾಸ್ಟರ್ ಡಿಗ್ರಿ ಜ್ಞಾನ ಭಾರತಿ ಯೂನಿವರ್ಸಿಟಿ ಇಲ್ಲಿ ಮಾಡಿ. ಸ್ಪೋರ್ಟ್ಸ್ ಆಗಿ ಡಿಗ್ರಿ ಮಾಡಿ ನಾನು, ಮಾಸ್ಟರ್ ಡಿಗ್ರಿ ಮಾಡಿ ಕೆಲಸ ಮಾಡಿದ್ದೆ. 5 ವರ್ಷ ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿದ್ದೆ. 75 to 80 ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿದೆ. ಅವಾಗ ನಾನು ಟೀಚರ್ ಆದಾಗ ಕೆಲಸ ಮಾಡಿದಾಗ ಟೀಚರ್ ಹಾಗೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋ ಸಂಘಟನೆ ಕಟ್ಟಿದ್ವಿ. ಆ ಸಂಘಟನೆ ಹೋರಾಟದ ಮುಖಾಂತರ ರಾಜಕೀಯ. ಸರ್ ನೀವು ನೋಡಕ್ಕೂ ಚೆನ್ನಾಗಿದ್ದೀರಾ, ಹೈಟ್ ಇದ್ದೀರಾ, ಫಿಲ್ಮ್ಗೆ ಮಾಡಲಿಂಗ್ ಗೆ ಅದಕ್ಕೆಲ್ಲದೂ ಟ್ರೈ ಮಾಡಬಹುದಾಗಿತ್ತು. ಮಾಡ್ಲಿಲ್ಲ, ಬಂದಿತ್ತ. ಸೊಸೆ ತಂದ ಸೌಭಾಗ್ಯ ಅಂತ ಒಂದು ಸಿನಿಮಾ ಮಾಡಿದ್ರು ನಮ್ ಕಡೆಯವರು. ಅವರು ಬಹಳ ಪ್ರಯತ್ನ ಪಟ್ರು ನನಗ ಒಂದು ಹೀರೋನ್ ಪಾರ್ಟ್ ಮಾಡ್ಬೇಕಂತ. ಬಹಳ ಪ್ರಯತ್ನ ಪಟ್ರು, ನಾ ಹೋಗ್ಲಿಲ್ಲ. ಯಾಕೆ? ಕಾಲೇಜಾಗಿದ್ದೆ, ಬೇಡ ಯಾಕೆ ನಾವು ಕಾಲೇಜ್ ಕಲಿಬೇಕು. ಸಣ್ಣವ್ರಿದ್ದಾಗ ತಂದೆಯವ್ರು ತೀರ್ಕೊಂಡಿದ್ರು. ನಮ್ ತಾಯಿಗೆ ಸ್ವಲ್ಪ ಇದಾಗಬಾರ್ದು ಅಂತೇಳಿ ನಮ್ ತಾಯಿ ಪಾಪಕ್ಕಿ ಸಣ್ಣ ವಯಸ್ಸಿನಲ್ಲಿ ನಮ್ ತಂದೆಯವ್ರು ತೀರ್ಕೊಂಡಾಗ ಅಕ್ಕಿ ಯೋಗಕ್ಷೇಮ ನೋಡುದು ನಾವೆಲ್ಲಿ ಬಿಡಬೇಡ ಅಂತೇಳಿ. ಆಕ್ಟಿಂಗ್ ಎಲ್ಲ ಗೊತ್ತಾ ಸರ್ ನಿಮ್ಗೆ? ಒಂದ್ ಸ್ವಲ್ಪ ಫಿಲ್ಮ್ ಎಲ್ಲ ನೋಡ್ತೀರಾ? ನಾಟಕ ಮಾಡಿದ್ವಿ ನಾವು. ಒಂದ್ ಡೈಲಾಗ್ ಕೊಟ್ಟಿರಿ ನೋಡೋಣ. ಬೇಡ ಹೇಳಿ ಸರ್, ಪರವಾಗಿಲ್ಲ. ಎಲ್ಲಿ ಡೈಲಾಗ್ ಓಕೆ ಸರ್. ಸರ್ ಇವಾಗ ರಾಜಕೀಯಕ್ಕೆ ಬರುವಂತವ್ರಿಗೆ ನಿಮ್ ಕಡೆಯಿಂದ ಒಂದ್ ಸಂದೇಶ ಸರ್. ಪಬ್ಲಿಕ್ ದಾಗ ಏನ್ ಇರ್ತದ ನ್ಯೂಸ್ ಎಲ್ಲ ಅಂದ್ರೆ, ಏನ್ರಿ ಮಣ್ಣು ಸೈಕಲ್ ಹೊತ್ತು ಅಡ್ಡಾಡ್ತಿದ್ದ, ಇವತ್ತು ಏನ್ರಿ 2 ಕಾರ್ ಇಟ್ಟನ, MLA ಸಾವು ಚುರು ನೋಡ್ರಿ ಅಂತ ಅನ್ನುವಂತ ಬಾಣೆ ಬಂದಿದೆ. ಬಟ್ ಇವತ್ತು ನಾ ಏನಂತೀನಂದ್ರೆ, ರಾಜಕೀಯ ಬರೋದು ಇದೊಂದು ಉದ್ಯೋಗ ಅಂತ ತಿಳ್ಕೊಬಾರ್ದು, ಕರ್ತವ್ಯ ಅಂತ ತಿಳ್ಕೊಬೇಕು. ಜನರು ಯಾರು ನಿಮ್ಮನ್ನ ನಂಬಿ ಓಟ್ ಹಾಕಿರ್ತಾರ ಅವರು ಆ ಜನರು ಕೆಲಸಗಳನ್ನು ಮಾಡಬೇಕು. ಮತ್ತ ಈಗ ಎಲ್ಲಿವರೆಗೆ ನಿಮಗ ದುಡ್ಡು ತಗೊಂಡು ಓಟ್ ಹಾಕೋರು, ದುಡ್ಡು ಕೊಟ್ಟು ಓಟ್ ಹಾಕಿಸ್ ಇರ್ತಾರ, ಅಲ್ಲಿವರೆಗೆ ಈ ರಾಜಕಾರಣ ಬಗ್ಗೆ ಇದ್ರ ಏನಾಯ್ತು ಅಂತ ಕೇಳೋದು ನಿಮಗೆ ಬಹಳ ಕಷ್ಟದ ಕೆಲಸ. ನಾವು ಹೇಳೋದು ಕಷ್ಟದ ಕೆಲಸ. ಬಟ್ ರಾಜಕೀಯ ಆವಾಗಿನಂಗಿಲ್ಲ, ಕಲುಷಿತವಾದಂತ ವಾತಾವರಣ ಇವತ್ತು ರಾಜಕೀಯ ಬಂದಿದೆ. ಇದನ್ನ ಮಾತ್ರ ನಾನು ಸ್ಪಷ್ಟ ಆಗಿ ಹೇಳ್ತೀನಿ. ಯಾರಿಗೆ ಕಮ್ಮಿ ಮತ್ತೆಲ್ಲಕ್ಕೂ ಈಗ ನೀವು ಸರ್ ಒಂದು ಲೆಟರ್ ಕೊಡ್ರಿ ಅಂತಾರೆ, ಇಲ್ಲಪ್ಪ ಮಾಡೋದಿಲ್ಲ ಭಾಳ ಸ್ಟ್ರಿಕ್ಟ್ ಅಂತ. ಸರ್ ಬರೀ ಲೆಟರ್ ಕೊಡಿ ಸರ್, ಹೇಳಿ ಕೊಡೋದಿಲ್ಲ ಕಡೆಗೆ ಯಾರು ಬಂದು ತೊಗೊಂಡೋಕಾರ ಲೆಟರ್ ತಗೋತಾರ, ಅಲ್ಲಿ ದುಡ್ಡು ಕೊಡ್ತಾರೆ, ಕೆಲಸ ಮಾಡಿಸ್ತಾರೆ. ಕರಪ್ಷನ್ ಇಂಥವ್ರಾಗ ಏನು ಮಾನಸಿಕವಾಗಿ ನಾನು ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಇತ್ತಿತ್ತಲಾಗಿ ಜನರು ಬಿಹೇವಿಯರ್ಸು, ಜನ ಬರೋರು, ಈ ರಾಜಕೀಯ ನಮಗೆಲ್ಲ ಮಾನಸಿಕವಾಗಿ ನಾನು ಅಷ್ಟು ಸಂಬಂಧ. ಈಗ 1 ತಿಂಗಳು 1.5 ತಿಂಗಳು ನಮ್ಮ ಮನೆಯವರು ನೀವ್ಯಾಕೆ ತಲೆ ಕೆಡಿಸ್ಕೊತೀರಿ, ನಿಮ್ಮಷ್ಟು ನೀವು ಸರಿ ಇರ್ರಿ, ಅವ್ರು ಏನಾರು ಮಾಡಿಕೊಡಿ. ಅವಾಗಿಂದ ಆಯ್ತಪ್ಪ, ಕಂಡು ಕಾಣೋದು ಅಂತ ಇರ್ತೀವಿ. ಮತ್ತೆ ಯಾರಿಗಿಲ್ಲ ಸದನ್ದಾಗ ನಿಮ್ಗೆ ತೋರಿಸ್ತಾ ಇಲ್ಲೇ ಐತಿ ಮೊಬೈಲ್ ತಲೆ ಕೆಟ್ಟು, ದನ ಕಾಯೋಣ ಕುತ್ಕೊ ಅಂತೀನಿ, ತೋರಿಸ್ ನಿಮ್ಮ ಒಟ್ಟ ಅಲ್ಲಿ ಟೆಂಪರ್ ಕಳ್ಕೊತೀನಿ. ನಾನು ಭಾಳ ಪೇಷನ್ಸ್ ಇರ್ತೈತಿ. ಹೇಳ್ತಾರೆ ನಿಮ್ಮ ಸಮಾಧಾನ ಯಾರು ನೋಡೋಂಗಿಲ್ಲ ಇಂತಾಗುತ್ತೆ ಹೇಳ್ತಾರೆ. ಆದ್ರೂ ತಲೆ ಕೆಟ್ಟು ಇವ್ರು ಮಾಡುವಂತ ಇದಕ್ಕೆ ಬೈದೀನಿ. ಆಮೇಲೆ ಆ ಸಿಟಿ ನೀನು ನಾವು MLC ಹುಟ್ಟಿದಿಲ್ಲ ಕುತ್ವ ಅಂತ ಬೈದಿರ್ತೀವಿ. ಏನ್ ಮಾಡೋದು? ರಾಜಕೀಯ ಜೀವನ ಖುಷಿ ತಂದಿದೆ ಸರ್ ನಿಮ್ಗೆ? ನನಗೆ ವೈಯಕ್ತಿಕವಾಗಿ ಖುಷಿ ತಂದಿದೆ. ಯಾಕಂದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಇದೆ. ನನ್ನ ಕರ್ತವ್ಯ ಮಾಡೀನಿ. ಜನ 1 ಸರಿ ಅಲ್ಲ 2 ಸರಿ ಅಲ್ಲ 3 ಸಲ 8 ಸರಿ ಆರಿಸಿ ಕಳಿಸ್ಬೇಕಾದ್ರೆ ನಮ್ಮ ಶಿಕ್ಷಕರ ಸರ್ಟಿಫಿಕೇಟ್ ಕೊಟ್ಟರೆ ಜಗತ್ತಿನಾಗ ಎಲ್ಲಿ ಬೇಕಾದ್ರೆ ಪಾಸ್ ಆಗ್ಬೋದು. ಅವ್ರು 8 ಸರಿ ಆರಿಸಿ ಕಳಿಸಿದ್ರೆ ಮತ್ತು ಅತ್ಯಂತ ಅಧಿಕವಾದಂಥ ಮತದಿಂದ ಕಳಿಸ್ಯಾರಂದ್ರೆ ನನಗೆ ಹೇಳ್ತೀನಿ, ಒಂದು 300-400 ಎಷ್ಟೋ ಓಟ್ ಕಡಿಮೆ ಬಿದ್ದು. ಆ 400 ಮಂದಿ ನನಗೆ ಯಾಕೆ ವಿರುದ್ಧ ಹಾಕಿರುತ್ತೆ, ಅಡಿಸ್ ಮಾಡ್ಕೊಂಡಿದ್ದ.
ವಿರುದ್ಧ ಆಗ್ತಾವೆ ಕಡೆಗೆ ಮೊದಲಿಂದ 50, 60, 70 ಹಿಂಗೆ ಬೀಳ್ತು. ಬಟ್ ಒಂದ್ಸರಿ 400 ಹಚ್ಚಿಲ್ಲ. ಇವ್ರು ಯಾಕೆ ನನಗೆ ನಾ ಏನ್ ಮಾಡಿ ಭಾವನೆ ಜಾತಿ ಪಕ್ಷ ಅವು ಎಲ್ಲ ಬರ್ತಾವ. ಜೀವನದಲ್ಲಿ ಖುಷಿ ಆಗಿದ್ದೀರಲ್ವಾ ಸರ್? 100%. ನನಗಂತೂ ಯಾವ ರೀತಿನ ಮಲ್ಕೊಂಡೆ ಅಂದ್ರೆ 15 ನಿಮಿಷ ಗೊರಕೆ ಹೊಡಿತೀನಿ ಅಂತ ಹೇಳ್ತಾರೆ. ನೆಮ್ಮದಿ. ಅಂತಿಮವಾಗಿ ಫೈನಲಿ ಅದೇ ಬೇಕಿರೋದಲ್ವಾ ಸರ್ ನಮ್ಗೆ? ನೆಮ್ಮದಿ ಇರ್ಬೇಕು, ರಾತ್ರಿ ಮಲಗುವಾಗ ಆರಾಮಾಗಿ ನಿದ್ದೆ ಮಾಡ್ಬೇಕು, ಬೆಳಗ್ಗೆ ಎದ್ರೆ ದಿನ ಫ್ರೆಶ್ ಅನ್ನಿಸ್ಬೇಕು, ಒಳ್ಳೆ ಹೆಲ್ತ್ ಇರ್ಬೇಕು. 6:10ಕ್ಕೆ ಎತ್ತರ ಆಯ್ತು, ರಾತ್ರಿ 10:30. ನಾ ಯೂಶಲಿ 11 ಗಂಟೆ ಮುಕ್ಕೋತೀನಿ. ನಿನ್ನೆ 10:30 ಲಘು ಮಲ್ಕೊಂಡೆ. ಮಲ್ಕೊಂಡು ನಿನಗೆ ಫೋನ್ ಮಾಡ್ಬೇಕಂತ ನಾನು ನೋಡಿದೆ 6:15 ಆಗಿತ್ತು. ನಿಂದ ಫೋನ್ ಬಂತು. ನನಗೆ ಕನ್ಫ್ಯೂಸ್, ನೀ ಮಾಡಿಯೋ ನಾ ಮಾಡಿಯೋ. ಹಾಗಾಗಿ ಆರಾಮ್ ನಿದ್ದೆ ಮಾಡ್ತಾರೆ. ಬಟ್ ಇರ್ತಾವ ಮನ್ಯಾಗ ಒಮ್ಮೆ ಇರ್ತಾವ ತ್ರಾಸ ಆಗತ್ತೆ. ನಮ್ಮ ಮನೆಯವ್ರು ಒಬ್ಬರೇ ಇರ್ತಾರೆ, ಅವ್ರು ಚಿಂತೆ ಇರ್ತದೆ, ಇವೆಲ್ಲ ಇರ್ತಾವೆ. ಹಂಗಾಗತ್ತೆ. ಎಸ್ ಸರ್, ಯಾವಾಗ್ಲೂ ಹಿಂಗೆ ಖುಷಿಯಾಗಿರಿ ಸರ್. ರಾಜಕೀಯದಲ್ಲಿ ಎಷ್ಟೋ ಜನರಿಗೆ ನೀವು ಮಾದರಿ ಆಗಿದ್ದೀರಾ. ಆಮೇಲೆ ಯಾರೇ ಎಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡಿ ಮಾತಾಡುವಂತಹ. ಹೌದು, ನಿಮ್ಗೆ ತೋರಿಸ್ತೀನಿ ಕಾಲ್. ನೀವೊಂದು ಟೆಸ್ಟ್ ಮಾಡಿ. ಒಂದು ದಿವಸಕ್ಕೆ ಕನಿಷ್ಠ 150ರಿಂದ 250, ಒಂದೊಂದ್ಸರಿ 300 ಫೋನ್ ಬರ್ತಾವ. ನಾ ಮಾಡೋದು ಬಂತು, ಅವ್ರು ಬಂತು, ಎಲ್ಲಕ್ಕೂ ಅಟೆಂಡ್ ಹಾಕೋಣ. ಒಂದು ಫೋನು ನಾನಿಲ್ಲ. ಯಾವಾಗಾರ ಹೌಸ್ನಾಗ ಇದ್ದಾಗ ನಾ ಕೊಟ್ಟಿರ್ತೀನಿ ನಮ್ಮ ಗಂಡ್ಮನೆಗೆ. ಅವ್ ಬಂದ್ರೆ ಸರ್ ಹೌಸ್ನಾಗ ಅದಾರ ಅಂತಾರ. ಆಮೇಲೆ ಅವ್ರಿಗೆ ಫೋನ್ ಮಾಡ್ತಾರೆ, ಏನಿತ್ತು ಏನಂತ ಮಾಡ್ತಾರೆ. ಆ ಪದ್ಧತಿ ಇಡುವ.